ಪೂಜೆಗೆ ವಿಪ್ರರನ್ನು ನೇಮಿಸುತ್ತಾ ವರುಷ ವರುಷಕ್ಕೆ ಹಾಲಹಬ್ಬವ ವರಮಕರ ಸಂಕ್ರಮಣ ದಿನದಂದು ವಿರಚಿಸುವ ಜನ ನೇಮವ ಕೈಯುವುದು ಪೌರದಿಂದ ಸೇವೆಯನ್ನು ಹೇಳಿಕೊಂಡು ಮರೆತು ಬಿಟ್ಟಲ್ಲಿ ಕಷ್ಟ ತಪ್ಪಿದ್ದಲ್ಲ. ಎಚ್ಚರ ಎಚ್ಚರ ಎಚ್ಚರ. ಯಾಕೆಂದ್ರೆ ದೇವರ ದರ್ಶನ ಆಯಿತು. ಇದರ ಜೊತೆಯಲ್ಲಿ ಸ್ವಾಮಿ ಹೇಳಿದ ಹಾಗೆ ಎಲ್ಲ ನಡ್ಕೊಂಡಿದ್ದೇವೆ. ಅದಕ್ಕೆ ವಿವರಣೆಯನ್ನು ಮತ್ತೆ ಕೊಡ್ತೇನೆ. ಈ ತನ್ಮಧ್ಯದಲ್ಲಿ ನಮ್ಮಲ್ಲಿ ಹುಟ್ಟಿರುವಂತಹ ಸಮಸ್ಯೆಗೆ ಉತ್ತರ ನೀನು ಕೊಡ್ಬೇಕು. ಅಂದ್ರೆ ಇನ್ನು ಜಗಳ ಆಗಬಾರದು. ಆದ್ದರಿಂದ ಬ್ರಹ್ಮಲಿಂಗೇಶ್ವರ ಅನುಗ್ರಹದಿಂದ ನಾವು ಎಲ್ಲರೂ ಒಂದಾಗಿದ್ದೇನೋ ಹೌದು. ಇನ್ನೂ ಒಂದಾಗಿರಬೇಕು ಅಂತಾದ್ರೆ ನನ್ನ ಹಿರಿಯ ಮಗನಾದ ರವಿಕೀರ್ತಿಯ ಕೊಲ್ಲಾಂಬಿಕೆಯನ್ನು ಕೊಟ್ಟು ಮದುವೆ ಮಾಡಿಸೋಣ. ಅದೆಲ್ಲ ನಮ್ಮದಾಗಿದೆ. ನಿಜವಾಗಿ ಇವತ್ತಿನ ಕ್ಷಣವನ್ನ ಗಂಗಾದ ಹಾಳಿಯಲ್ಲಿ ಬರೆದಿಡಬೇಕು. ಸಂಪತ್ತಿದ್ದಲ್ಲಿ ಎಲ್ಲ ನೆಮ್ಮದಿ ಇರುವುದಿಲ್ಲ, ನೆಮ್ಮದಿ ಇದ್ದಲ್ಲೆಲ್ಲ ಸಂಪತ್ತಿ ಇರುವುದಿಲ್ಲ. ಈಗ ದೇವರ ಅನುಗ್ರಹದಿಂದ ಅದೆಲ್ಲವೂ ನಮ್ಮ ಪಾಲಿಗೆ ಪ್ರಾಪ್ತಿಯಾಗಿದೆ. ನಿಜ. ಬ್ರಹ್ಮಲಿಂಗನ ದರ್ಶನವಾಯಿತು. ಜೊತೆಯಲ್ಲಿ ಬ್ರಹ್ಮಲಿಂಗೇಶ್ವರ, ಹಸಿಯಗುಳಿ, ಹಸರತಿಮ್ಮ, ಯಕ್ಷಿಣಿ ಎಲ್ಲಾ ದೇವತೆಗಳಿಗೂ ಕೂಡ ಪ್ರತ್ಯೇಕವಾದಂತಹ ದೇವಸ್ಥಾನವನ್ನು ಕಟ್ಟಿ ಉತ್ತಮ ಬ್ರಾಹ್ಮಣರಿಂದ ಪ್ರತಿಷ್ಠಾಪನೆ ಮಾಡಿದ ಹಾಗಾಯಿತು. ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಧಾರ್ಮಿಕ ಕಾರ್ಯವನ್ನ ಶಾಸ್ತ್ರೀಯವಾಗಿ ಮಾಡಿ ಪೂರೈಸುವುದರ ಜೊತೆಯಲ್ಲಿ ದೇವರು ಇನ್ನೂ ಒಂದು ಮಾತು ಹೇಳಿದ್ರು. ತನಗೆ ಪ್ರೀತಿಯ ಸೇವೆ ಬೆಳಕಿನ ಸೇವೆ ಅಲ್ವಾ? ಅದೇನು ಅಂತ ಕೇಳಿದವಾಗ ನನ್ನ ಚರಿತ್ರೆಯನ್ನ ದೃಶ್ಯ ರೂಪಕದಲ್ಲಿ ಆಡಿ ತೋರಿಸಬೇಕು, ಅದು ಯಕ್ಷಗಾನ ರೂಪದಲ್ಲಿ ಆಗಬೇಕು ಎಂಬ ಹಾಗೆ ನಮ್ಮ ಸ್ವಾಮಿ ಕಲೆಯ ಪ್ರಿಯ. ದೇವರಿಗೆ ಬೇಡಬೇಕಂತೆ. ಹೌದದು. ಯಾಕೆಂತ ಹೇಳಿದ್ರೆ ಬೆಳಕು ಅಂದ್ರೆ ಜ್ಞಾನ, ಕಷ್ಟ ಅಂದ್ರೆ ಕತ್ತಲೆ. ಅಷ್ಟಕ್ಕೆ
ಸೀಮಿತ ಅಲ್ಲ. ಯಕ್ಷಗಾನ, ತಾಳಮದ್ದಲೆ, ಹರಿಕತೆ, ಭಜನೆ, ಶನೇಶ್ವರ ಕಥಾಶ್ರವಣ ಇದೆಲ್ಲವೂ ಕೂಡ ಜನರಲ್ಲಿ ಧರ್ಮ ಪ್ರಜ್ಞೆ, ಧಾರ್ಮಿಕವಾದಂತಹ ಹಿತಾಸಕ್ತಿ, ಆಧ್ಯಾತ್ಮಿಕ ಚಿಂತನ, ದೈವಿ ಭಕ್ತಿ, ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ಪ್ರೀತಿ, ಸಮಾನಲ್ಲಿ ಸ್ನೇಹ, ಸಮಾಜದ ಮೇಲಿನ ಕಾಳಜಿ, ಈ ಎಲ್ಲಾ ಒಂದು ಸದ್ಬುದ್ಧಿ, ಸದ್ಭಕ್ತಿ, ಸದ್ಭಾವ ಹುಟ್ಟಿಸುವ ಏಕೈಕ ಗಂಡು ಕಲೆ ಯಾವುದು ಅಂತ ಕೇಳಿದ್ರೆ ಈ ಗಂಡು ಮೆಟ್ಟಿದ ನಾಡಿನ ಗಂಡು ಕಲೆಯಾದಂತಹ ಯಕ್ಷಗಾನದಿಂದ ಮಾತ್ರ ಸಾಧ್ಯ ಉಂಟು. ಇಂತಹ ಒಂದು ಮೂಲಭೂತವಾದಂತಹ ವ್ಯವಸ್ಥೆ ಹೊಂದಿದ ಮೇಳ ನಮ್ಮ ದೇವರ ಸಾನ್ನಿಧ್ಯದಿಂದ ನಾವು ಹೊರಡಿಸಬೇಕು. ಬಾವಯ್ಯ, ನಾವು ಮೇಳ ಕಟ್ಟುವಲ್ಲಿ ನಿಮ್ಮ ಸಹಕಾರ ಏನುಂಟು? ಬಾವಯ್ಯ, ಒಡೆಯನ ಮೇಳ ಒಂದು ಉಡುಪಿ ಉದ್ಯಾವರ್ಧಕರ ಬಂದಾಗ 3 ತಿಂಗಳ ಆಟವನ್ನು ಒದಗಿಸಿಕೊಡ್ತೇವೆ. ಮತ್ತೆ ಹಾಲು ಹಬ್ಬದ ದಿನದಂದು ವಿಶೇಷವಾದಂತಹ ಕಾಣಿಕೆ ತಂದು ಒಪ್ಪಿಸ್ತೇವೆ. ಇಷ್ಟು ಸಹಕಾರ ನೀವು ಕೊಡ್ತೀರಿ ಅಂತ ಆದ್ರೆ ನಿಮ್ಮ ಶಕ್ತಿ ಮೀರಿ ಮತ್ತು ಅವನಿಗೆ ಸಂಪತ್ತನ್ನು ಅನುಗ್ರಹಿಸಿ. ಹಾಗೆ ಬಾವಯ್ಯ, ನಮ್ಮ ದೇವರ ಮಹಿಮೆ ಏನಂದೇಳಿ ನನಗೆ ಈಗ ಗೊತ್ತಾಯ್ತು. ನನ್ನ ಮಕ್ಕಳೆಲ್ಲದ ಎಷ್ಟು ವರ್ಷದಿಂದ ಕಣ್ಣೀರು ಆಗ್ತಿದ್ದಿ. ಒಳ್ಳೆ ಹೊತ್ತಿನಲ್ಲಿ ಒಂದು ಮಾತಾಡಿರಿ, ವರುಷ ಮಂಗಳದಲ್ಲಿ ಸುಳಿವು ಸಿಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಆಯ್ತಲ್ಲ ಒಡಿಯ. ಇಲ್ಲಿ ಇಲ್ಕಡೆ ಮಗುವ ಮಗುವ ಇಲ್ಲೇ ಚಿರಂಜೀವಿ ಹೈಗುಳಿ ಕುಮಾರ ಬರುವ ಹಟ್ಟಿಯಲ್ಲ ಸುಮಾರಿತ್ತ ಶಾಂತಿ ಸುತ್ತೋ ಗೊತ್ತಿಲ್ಲ ಒಡಿಯ. ಶಕ್ತಿ ಕೊಟ್ಟು ಸೇವೆ ತಕೊಳ್ತಾನೆ, ನೀವು ಆಲೋಚನೆ ಮಾಡ್ಬೇಡ. ನೀವ್ ಹೇಳ್ರಿ ಮೇಲೆ ದೇವರೇ ಹೇಳಿದಾಗೆ ನೀವೆಲ್ಲ ನನ್ನ ಮಗಿನ ಕಂಡ್ರಲ್ಲ ಒಡಿಯ. ಮಗಿನ ಕಂಡ್ರೆ ಸುಮ್ಮನಿದ್ದೀರಲ್ಲ ಮಾರ್ರೆ. ಮಗಿನ ಕೈ ಮೇಲೆ ಎಂತದ್ದು ಯಾರು ಕೊಡೋದಿಲ್ಲ ಮಾರ್ರೆ. ಮರಾಠಿ ಮನೆಯವರೆಲ್ಲ ಒಟ್ಟೆ ಕೊಟ್ಟಿಗೆ ಮಗಿ ಎಲ್ಲ ಒಟ್ಟೆ ಮಗಿನ ಕಟ್ಟಿ ಕೊಟ್ಟಿಗೆ ಅವ್ರು ಕೊಡ್ಲೇಬೇಕು. ಕೊಡ್ರಪ್ಪ ಸ್ಥಳೀಯರಲ್ಲ ಅವ್ರು ಕೊಡ್ಬೇಕಿದ್ರೆ ಮೊದಲು ಚಿತ್ತೂರು ಮನೆಯಿಂದ ಮೊದಲು ಮುಹೂರ್ತ ನೀವು ಮಾಡಿ. ಆಯ್ತು ಸಿಗುತ್ತೆ. ಆಯ್ತು ಬಾವಯ್ಯ, ಮಂಜಯ್ಯ, ನಾವೆಲ್ಲರೂ ಒಂದಾಗಿದ್ದೇವೆ. ಒಂದಾದಂತ ಈ ಶುಭ ಮುಹೂರ್ತದಲ್ಲಿ ಕ್ಷೇತ್ರದಿಂದ ಮೇಳ ಹೊರಡುತ್ತವೆ ಒಂದು ವ್ಯವಸ್ಥೆ ಶುಭ ಮುಹೂರ್ತದಲ್ಲಿ ಆಗಬೇಕು. ಹಾಗೆ ಬ್ರಹ್ಮಲಿಂಗೇಶ್ವರನ ಪ್ರೀತ್ಯರ್ಥವಾದಂತಹ ಸೇವೆ ಯಾವುದು ಅಂತ ಕೇಳಿದ್ರೆ ಈ ಯಕ್ಷಗಾನದ ಸೇವೆ, ಈ ಬೆಳಕಿನ ಸೇವೆ. ಮಕ್ಕಳಿಲ್ಲದೆ ಇರುವವರು, ಮನೆ ಇಲ್ಲದೆ ಇರುವವರು, ವ್ಯವಹಾರದಲ್ಲಿ ಕಟ್ಟಡಕ್ಕೆ ಒಳಗಾದವರು, ಜಾಗ ಜಾನುವಾರಿನ ವಿಷಯದಲ್ಲಿ ಸಮಸ್ಯೆಗೆ ಒಳಗಾದವರು ಯಾರು ಅವರ ಪ್ರೀತ್ಯರ್ಥವಾದಂತಹ ಸೇವೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೋ ಅವರೆಲ್ಲ ದುರಿತಗಳು ದೂರವಾಗ್ತದೆ. ಹಾಗೆ ಇಂದಿನ ಸೇವಾಕರ್ತರು ಕೂಡ ತಾವು ಹೇಳಿಕೊಂಡಂತಹ ಹರಿಕೆಯನ್ನ ಕುಟುಂಬ ಸಮೇತರಾಗಿ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಶ್ರದ್ಧಾಪೂರ್ವಕವಾಗಿ ಕೊಟ್ಟಿದ್ದಾರೆ. ಶ್ರದ್ಧೆಯಿಂದ ಅವರು ಕೊಟ್ಟಂತಹ ಸೇವೆಯನ್ನ ಸ್ವಾಮಿ ಒಪ್ಪಿಸಿಕೊಳ್ಳುವುದರ ಜೊತೆಯಲ್ಲಿ ಮುಂದೂ ಕೂಡ ಅವರು ಆಡುವ ಮಾತಿನಲ್ಲಿ, ಮಾಡುವ ಕಾರ್ಯದಲ್ಲಿ, ನಡೆಯುವ ದಾರಿಯಲ್ಲಿ, ಬೆಳೆಯುವ ಬೆಳೆಯಲ್ಲಿ ಹೆಚ್ಚಿನದಾದಂತಹ ಕ್ಷೇಮ ಲಾಭವನ್ನು ಕೊಡ್ಲಿ ಅಂತ ಸನ್ನಿಧಾನವನ್ನು ಪ್ರಾರ್ಥಿಸುತ್ತಾ ತಾವೆಲ್ಲರೂ ಎದ್ದು ನಿಂತು ಈ ಕತೆಗೆ ಮಂಗಳ